ಎಲ್ಲೂ ಕೂಡ ಯಾವುದೇ ಇತ್ತೀಚಿನ ದಿನಮಾನಗಳಲ್ಲಿ ಮಾತ್ರ ಮೊದಲು ಫೋಟೋಗಳನ್ನು ಕೂಡ ಇರ್ತಾ ಇರಲಿಲ್ಲ. ನೀವು ಧರ್ಮ ನಿರಪೇಕ್ಷತೆ ಅಂತಂದ್ರೆ ಎಲ್ಲವನ್ನು ಆಧರಿಸುವಂಥದ್ದು, ಎಲ್ಲವನ್ನ ಧಿಕ್ಕರಿಸುವಂಥದ್ದು ಅಲ್ಲವಲ್ಲ. ಧರ್ಮ ನಿರಪೇಕ್ಷತೆ ಅಂದ್ರೆ ಏನು? ಧರ್ಮ ನಿರಪೇಕ್ಷತೆ ಅಂತಂದ್ರೆ ಎಲ್ಲರನ್ನ ದ್ವೇಷಿಸುವುದಲ್ಲ, ಎಲ್ಲರನ್ನ ಒಳಗೊಳ್ಳುವಿಕೆ. ಇಲ್ಲಿ ಎಲ್ಲಿ ತನಕ ಆಯ್ತು ಅಂತಂದ್ರೆ ನೋಡಿ, ಈಗ ಬೇಕಿದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರ್ಯಕ್ರಮ ಇರಲಿ ಹೋಗಬಾರ್ದು ಅಂತೇನಿಲ್ಲ, ನಾನು ಹೇಳ್ತಾ ಇದ್ದೀನಿ. ರಂಜಾನೋ ಮತ್ತೊಂದೋ ಅಥವಾ ಈದ್ ಉಲ್ ಫಿತರೋ ಎಲ್ಲದಕ್ಕೆ ಹೋಗ್ತಾರೆ, ಅಥವಾ ಕ್ರಿಶ್ಚಿಯನ್ ಕಾರ್ಯಕ್ರಮಗಳು ಹೋಗ್ತಾರೆ, ಹೋಗಬಾರ್ದು ಅಂತೇನಿಲ್ಲ, ಒಳಗೊಳ್ಳಬೇಕು. ಹಿಂದೂ ಧರ್ಮದ ವಿಚಾರ ಬಂದಾಗ ಆ ತರ ಬರೋದಿಲ್ಲ ಅನ್ನುವಂಥದ್ದು ನನ್ನ ಇದೇ ಪ್ರಶ್ನೆ. ಹಿಂದೂ ದೇವರಲ್ವಾ ಸಿದ್ದರಾಮಯ್ಯ ನುಂಡಿಲಿ ಇರ್ತಕ್ಕಂಥ ದೇವರು? ಹಿಂದೂ ದೇವರಲ್ವಾ? ಹಾಗಿದ್ರೆ ಸಿದ್ದರಾಮಯ್ಯ ಹೋಗ್ತಾರಲ್ಲ, ಹಾಗಿದ್ರೆ ಎಲ್ಲಾ ಕಡೆ ಹೋಗ್ಬೇಕು ಯಾಕೆ ಪ್ರಚಾರ ಆಗ್ತೀರಾ? ಎಲ್ಲಾ ಕಡೆ ಹಂಗಾರೆ ಅಲ್ಲಿ ಹಿಂದೂ ದೇವರ ನೀವು ಯಾಕೆ ಪ್ರಚಾರ ಆಗ್ತೀರಾ? ಹೀಗೆ ಹೋಗು ಅಂತ ಹೇಳಕ್ ನಿಮ್ಗೆ ಅಧಿಕಾರ ಅಲ್ಲ ಸರ್. ಹೇಳಿದಾರೆ ಅವರು. ಸಿದ್ದರಾಮಯ್ಯ ನುಂಡಿಲಿ ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ, ತೇರ್ ಎಳಿತಾರೆ, ಅಲ್ಲಿ ನೃತ್ಯ ಮಾಡ್ತಾರೆ, ಅದು ಹಿಂದೂ ದೇವರ. ನಾನು ಪ್ರಶ್ನೆ ಕೇಳಿದೆ, ಉತ್ತರ ಕೊಡ್ತಾರೆ ಪ್ಲೀಸ್ ಸರ್. ಅಲ್ಲಿಂದ ತುಷ್ಟೀಕರಣ ಆಗಿದೆ ಅನ್ನುವಂತ ಆರೋಪ ತುಷ್ಟೀಕರಣ ಆಗಿದೆ ಅಂತ ಅವ್ರು ಆರೋಪ ಮಾಡೋದಲ್ಲ, ಅದು ಈ ದೇಶದ ರಾಜಕೀಯ ಐತಿಹಾಸಿಕ ಸತ್ಯ. ಅದು ತುಷ್ಟೀಕರಣ ಆಗಿದೆ. ಅವರಿಗೆ ಅವಕಾಶ ಕೊಡಬೇಕು. ತುಷ್ಟೀಕರಣ ಆಗಿರೋದನ್ನ ಯಾರು ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ತುಷ್ಟೀಕರಣ ಮಾಡಿದವರು ಯಾರು ಸರ್? ಅಪೀಸ್ಮೆಂಟ್ ಮಾಡಿದವರು ಯಾರು ಸರ್? ಯಾರು ಅಪೀಸ್ಮೆಂಟ್ ಮಾಡಿದವರು? ತುಷ್ಟೀಕರಣವನ್ನ ಮಾಡಿದವರು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಅದಕ್ಕೆ ಅನುಗುಣವಾಗಿ ಅದಕ್ಕೆ ಹೊಂದಿಕೊಂಡಂಗೆ ಆ ತುಷ್ಟೀಕರಣದ ರಿಯಾಕ್ಷನ್ ಆಗಿ ಮೆಜಾರಿಟೇರಿಯನ್ ಪಾಲಿಟಿಕ್ಸ್ ಕೂಡ ಅಷ್ಟೇ ತಪ್ಪು. ಈ ತುಷ್ಟೀಕರಣ ಮೆಜಾರಿಟೇರಿಯನ್ ಪಾಲಿಟಿಕ್ಸ್ ಮೂಲ ಕಾರಣ. ಆ ತುಷ್ಟೀಕರಣ ಶುರುವಾಗಿ ಮುಸ್ಲಿಮರ ಓಟು ಬೇಡ ಅಂತ ಅಬ್ಸಲ್ಯೂಟ್ಲಿ ರೈಟ್. ಆದ್ರೆ ನಾನು ಕೆಲವೊಂದು ಪಾಯಿಂಟ್ಗೆ ನಾನು ಐ ವಾಂಟ್ ಟು ರಿಯಾಕ್ಟ್. ಒಂದು, ನಮ್ಮ JDS ವಕ್ತಾರ ಹೇಳಿದ್ರಲ್ಲ, ಇದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ, ಇದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹೋಗುವುದು ಅಂತೇಳಿ. ಈ ವಿಚಾರದಲ್ಲಿ ನೀವು ಹೇಳ್ತೀನಿ, ನಾನು ಮಾತಾಡ್ತೀನಿ. ಎಲ್ಲ ವಿಚಾರ ಇರಲಿ. ಆದರೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನನ್ನ ಮೊದಲ ಕರ್ತವ್ಯ ಈ ದೇಶದ ಆಡಳಿತ ಹೇಗೆ ನಡೀತಾ ಇದೆ, ಈ ದೇಶದ ಅಭಿವೃದ್ಧಿ ವಿಚಾರಗಳು ಎಲ್ಲಿ ಹೋಗ್ತಾ ಇದ್ದಾವೆ, ಈ ದೇಶದ ಒಂದು ಸಾರ್ವಜನಿಕ ಒಂದು ಸಂವಾದ, ಪಬ್ಲಿಕ್ ಡಿಸ್ಕೋರ್ಸ್ ಇಲ್ಲಿ ನೋಡಿದಿವಲ್ಲ, ಇದು ನನ್ನ ರಾಜಕೀಯ ಸಂವಾದ ಆಗ್ಬೇಕಾ? ಅವರಷ್ಟು ಏರದಲ್ಲಿ ಮಾತಾಡೋದು, ಇವರಿಷ್ಟು ಇದನ್ನ ರಾಜಕೀಯ ಸಂವಾದ ಆಗಬಾರ್ದು. ನಾವು ಒಂದು ಶಾಂತಿ ರೀತಿಯಿಂದ ಕೂತ್ಕೊಂಡು ಮಾತಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ನಾವು ಅಷ್ಟು ಅನಾಗರಿಕ ಹೇಗಾಗ್ತಿದ್ವಿ ಇನ್ 2023? ಒಂದು ಧಾರ್ಮಿಕ ವಿಚಾರವಾಗಲಿ, ಮತ್ತೊಂದೇ ಆಗಲಿ, ಅಥವಾ ಮೊನ್ನೆ ಪಾರ್ಲಿಮೆಂಟಲ್ಲಿ ನಡೆದ ಘಟನೆಗಳೇ ಆಗಲಿ, ಅಥವಾ ಒಬ್ಬ BJP MP ಇನ್ನೊಬ್ಬ ಮುಸ್ಲಿಂ ಯಾರೋ ಹೆಸರು ಡ್ಯಾನಿಶ್ ಅಲ್ಲಿ ಮಾತುಗಳೇ ಆಗಲಿ, ಅಥವಾ ಇಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು ಅದರ ವಿಚಾರಗಳಲ್ಲಿ ನಮ್ಮ ಧನ್ಕರ್ ಅವ್ರನ್ನ ಅವಮಾನ ಮಾಡಿದ್ದೇ ವಿಚಾರ ಆಗಲಿ, ಇವೆಲ್ಲ ನಾವು ನಾಗರಿಕತೆಯನ್ನು ಎಲ್ಲಿ ಬಿಟ್ಟಾಕ್ತಾ ಇದೀವಿ ನಾವು ಈ ಒಂದು ರಾಜಕೀಯ ಒಂದು. ಯಾಕಂದರೆ ಬಿಕಾಸ್ ಪಾಲಿಟಿಕ್ಸ್ ಹಸ್ ಬಿಕಮ್ ಓನ್ಲಿ ಅಬೌಟ್ ಪವರ್. ಈಗ ಅದು ಕಮಿಂಗ್ ಬ್ಯಾಕ್, ನೀವು ಹೇಳಿದ್ರಲ್ಲ, ನನ್ನ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಯಾವುದೋ ಒಂದು ದೇವಸ್ಥಾನ, ಯಾವುದೋ ಒಂದು ದೇವರು, ಯಾವುದೋ ಒಂದು ಧಾರ್ಮಿಕ ಸಂಪ್ರದಾಯ ಅಲ್ಲ. ನನ್ನ ದೇವರು, ನನ್ನ ಧರ್ಮ, ನನ್ನ ಸಂಪ್ರದಾಯ ನನ್ನ ವೈಯಕ್ತಿಕ, ಅದು ನನ್ನ ಮನೆಯಲ್ಲಿ. ಅದನ್ನು ಬೀದಿಗೆ ತಂದು ನಾನು ಕಿರ್ಚಾಡಿ ಕುಣಿಯಕ್ಕೆ ಶುರು ಮಾಡಿದಾಗ ಇವೆಲ್ಲ ಅಮಾತ್ರಗಳು ನಡೀತವೆ. ಯಾವುದೋ ದೇವರು ನಾವು ಇದೇನೆ ಬೇರೆ ವಿಷಯ. ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತು ನಾವು ಈ ದೇಶದ ಪ್ರಜೆಗಳಾಗಿ ನಮ್ಮ ದೇಶದ ಭವಿಷ್ಯವನ್ನು ನೋಡುವಂಥ ಸಂದರ್ಭದಲ್ಲಿ ಇವತ್ತು ಕರಿತಾ ಇರ್ತಕ್ಕಂಥದ್ದು ಇದು ಯಾವುದೇ ಒಂದು ಧರ್ಮದ ಒಂದು ಕಾರ್ಯಕ್ರಮ ಆಗಿರ್ಬೋದು, ನಮ್ಮನ್ನು ಸಾಮಾನ್ಯ ಜನತೆಯನ್ನು ಯಾರು ಕರಿತಾ ಇಲ್ಲ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರೆಯುವಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಒಬ್ಬರು ಅಟೆಂಡ್ ಆಗಲ್ಲ ಅಂತಂದ್ರೆ ಆ ಒಂದು ಕೋಟ್ಯಾಂತರ ಜನ ಬೇರೆ ಒಂದು ಧರ್ಮದವ್ರಿಗೆ ಅನುಮಾನ ಬರುತ್ತೆ. ಈ ವ್ಯಕ್ತಿ ಇದಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ ಇವರು ಇದು ವಿರುದ್ಧವಾಗಿದ್ದಾರೆ. ಈ ಭಾವನೆಗಳು ಯಾಕೆ ಬರ್ಬೇಕಾಗಾದ್ರೆ ಮನಸ್ಸುಗಳಲ್ಲಿ? ಇವಾಗ ಆಗ್ಲೇ ಹೇಳ್ತಿದ್ರು ಸಿದ್ದರಾಮಯ್ಯನವರು ಇದಕ್ಕೆ ಯಾವುದಕ್ಕೆ ಮುಸ್ಲಿಂ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಕ್ರಿಶ್ಚಿಯನ್ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಹಿಂದೂ ವಿಷಯಗಳು ಬಂದಂತ ಸಂದರ್ಭದಲ್ಲಿ ಇನ್ನು ಮುಂದೆ ನೋಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿಕೆಗಳು ಬಂದ. ನೀವು ಹೇಳಿಲ್ಲ, ಶ್ರೀರಾಮನ ದೇವಸ್ಥಾನ ಕಟ್ತಾ ಇದ್ದಾರೆ, ಗೊತ್ತಾ ನಿಮ್ಗೆ? ಶ್ರೀರಾಮನ ದೇವಸ್ಥಾನವನ್ನ ಕಟ್ತಾ ಇದ್ದಾರೆ, ಅದು ಲೋಕಲ್ ಜನ ದುಡ್ಡು ಹಾಕಿ ಕಟ್ತಾ ಇದ್ದಾರೆ. ರಾಮ ಎಲ್ಲೆಲ್ಲಿ ಬೇಕಾದ್ರೂ ನೋಡ್ಬೋದು ರಾಮನ. ನೀವು ಅದಾಗಿ
ಹಿಂದೂಗಳ ಕಾರ್ಯಕ್ರಮ ಹೋಗಲ್ಲ ಅಂತ ಯಾವ ರೀತಿ ಹೇಳ್ತೀರಾ ನೀವು? ನಿಮ್ಗೆ ಏನ್ ಗೊತ್ತು ಅವ್ರ ಬಗ್ಗೆ? ನಿಮ್ಗೆ ಗೊತ್ತಿಲ್ಲದೆ ಮಾತಾಡಕ್ ಹೋಗ್ಬೇಡಿ ನೀವು. ಗೊತ್ತಿಲ್ಲದೆ ಮಾತಾಡ್ಬೇಡಿ ನೀವು. ಸಿದ್ದರಾಮಯ್ಯ ನುಡಿ ಒಳಗಡೆ ಇರೋದು ಹಿಂದೂ ದೇವರ ಭತ್ತ ಅಂತ ಹೇಳಿ ನೋಡೋಣ ನೀವು. ಸಿದ್ದರಾಮಯ್ಯ ನುಡಿ ಇರೋದು ಅಲ್ಲ ನೀವು ಸರ್ಕಾರ ಮಾಡಿದ್ರೆ ಈಗ ರಾಮಕೃಷ್ಣ ಒಂದು ಮಾತಾಡಿದ್ರು ರಾಮಕೃಷ್ಣ ಅವರು ನೀವು ಹೇಳಿದ್ರಿ ಸಿದ್ದರಾಮಯ್ಯನವರು ನನಗೂ ಹೇಳಿದ್ದಾರೆ, ನಾನು ನೀವು ಡೊನೇಷನ್ ಕೊಟ್ರ ಅಂತ ಕೇಳುವಾಗ ನನಗೂ ಹೇಳಿದ್ದಾರೆ ಅವರು, ಇಲ್ಲ ನಾನು ನನ್ನಲ್ಲೇ ಕಟ್ಟಿಸ್ತಾ ಇದ್ದೀನಿ ರಾಮ ಮಂದಿರ ಕಟ್ಟಿಸ್ತಾ ಸಿದ್ದರಾಮಯ್ಯನ ಹುಂಡಿಯಲ್ಲಿರುವಂಥ ರಾಮ ಮತ್ತು ಅಯೋಧ್ಯೆಯಲ್ಲಿರುವಂಥ ರಾಮ ಬೇರೆ ಬೇರೆನ ಒಂದೇನಾ? ರಾಮ ಒಬ್ಬರೇ. ಓಕೆ, ಅವ್ರು ಎಲ್ಲಾದ್ರೂ ಇಲ್ಲಿ ರಾಮ. ಹಾಗಿದ್ರೆ ಸಿದ್ದರಾಮಯ್ಯ ನಮ್ಮ ದೇಶದಲ್ಲಿ 300 ಚಿಲ್ಲರೆ ರಾಮಾಯಣಗಳಿದ್ದಾವೆ. ಒಂದು ನಿಮಿಷ, ಸಿದ್ದರಾಮಯ್ಯನ ಹುಂಡಿಯಲ್ಲಿರುವಂಥ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ಹೋಗುವಂತ ಸಿದ್ದರಾಮಯ್ಯನವರು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಹೋದ್ರೆ ತಪ್ಪೇನಿಲ್ಲ ತಾನೆ? ತಪ್ಪೇನಿಲ್ಲ. ಉತ್ತರ ಸಿಕ್ಕಿದೆ. ಪ್ರಶ್ನೆ ನಿಮ್ಗೆ ಸರ್, ನೀವು ಯಾಕೆ ನನಗೆ ಒಂದು ಕೇಳಬೇಕು? ನಾನು ಬಸವರಾಜ್ ಅವ್ರ ಹತ್ರ ಕೇಳ್ತೀನಿ ಸರ್. ಎರಡು ವಿಚಾರಗಳಲ್ಲಿ ಕಾಂಗ್ರೆಸ್ ಬಂದೆ ಒಂದು ಆರ್ಟಿಕಲ್ 370 ಆರ್ಟಿಕಲ್ 370 ಬದಲಾವಣೆ ಮಾಡಿದಾಗ ಇದ್ದದ್ದು ಕೇವಲ ತಾತ್ಕಾಲಿಕ ಟೆಂಪರರಿ ಅನ್ನೋದನ್ನು ತೆಗೆದ್ರೆ ಅಷ್ಟೇ. ಕಾಂಗ್ರೆಸ್ಗೂ ಅದನ್ನು ತೆಗಿಬೋದಾಗಿತ್ತು, ತೆಗಿಲಿಲ್ಲ. ನಂಬರ್ 1. ಈಗ ರಾಜೀವ್ ಗಾಂಧಿ ಅವರ ಕಾಲಾವಧಿಯಲ್ಲಿ ಯಾವಾಗ ಶಾಬಾನು ಪ್ರಕರಣ ಬಂತು ಆ ಕಾಲಾವಧಿಯಲ್ಲಿ ಕಾಂಗ್ರೆಸ್ ಹಿಂದೂಗಳನ್ನ ಸಮಾಧಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೀಗ ತೆಗೆದಂತ ವಿಚಾರ, ಅದನ್ನ ರಾಜಕೀಯವಾಗಿ ಬಿಜೆಪಿ ಬಳಸ್ಕೊತೋ ರಾಜಕೀಯ ಲಾಭ ಪಡ್ಕೊಂಡ್ರು ಈಗ ಇತಿಹಾಸವನ್ನು ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಕೂಡ ಅದರ ಲಾಭವನ್ನು ಪಡ್ಕೋಬಹುದಾಗಿತ್ತಲ್ಲ, ಒಂದು ನಂಬರ್ ಒನ್. ಅಥವಾ ಇದು ದಕ್ಕಲಿಕ್ಕಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಎಡವಿ ಕಾಂಗ್ರೆಸ್ ಇವತ್ತಿಂಥ ಮಾತುಗಳನ್ನು ಹೇಳ್ತಾ ಇದೆಯೋ, ಅಥವಾ ಅವ್ರಿಗೂ ಅವಕಾಶ ಇತ್ತ? 370 ಮಾಡ್ಬೋದಾಗಿತ್ತು, ರಾಮ ಮಂದಿರ ಮಾಡ್ಬೋದಾಗಿತ್ತು. ಆ್ಯಂಡ್ ಈವನ್ ರಾಜೀವ್ ಗಾಂಧಿ ಹೇಳಿದ್ರು ಬೇರೆನೇ ಭವ್ಯವಾದ ರಾಮ ಮಂದಿರವನ್ನು ಕಟ್ತೇನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು. ಬಟ್ ಅಯೋಧ್ಯೆ ಅಲ್ಲ. ಕಾಂಗ್ರೆಸ್ಸಿಗೆ ಅನಾದಿ ಕಾಲದಿಂದ ಸ್ವಲ್ಪ ಮೈನಾರಿಟಿ ಹ್ಯಾಂಗ್ ಓವರ್ ಇದೆ, ಅವ್ರಿಗಿದೆ. ಅದ್ರ ಬಗ್ಗೆ ಆಮೇಲೆ ಅವ್ರಿಗೊಂದು ದೇರ್ ಇಸ್ ಅನ್ ಇನ್ನೇಟ್ ಒಂದು ಅರೋಗೆನ್ಸ್ ಇದೆ ಅವ್ರಿಗೆ. ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಇದೆ. ಅದು ಇಷ್ಟು ಅನೇಕ ಸತತ ಸೋತ ಮೇಲೂ ಕೂಡ ಕಾಂಗ್ರೆಸ್ಗೆ ನಾನು ಹೊಸ ರಾಜಕಾರಣ, ಹೊಸ ಒಳಗಿಂದ ಹೊಸ ಹಾದಿ ಹುಡುಕ್ಬೇಕನ್ನೋ ಅವ್ರದ್ದು ಕ್ರಿಯೇಟಿವಿಟಿ ಇಲ್ಲ. ಇನ್ನು ಹಾಗೆ ಇದ್ದಾರೆ, ಇನ್ನು ಹಾಗೆ ಇದ್ದಾರೆ. ಆದ್ರೆ ಇದರಿಂದ ಏನಾಗ್ತಿದೆ ಅಂದ್ರೆ, ಬಿಕಾಸ್ ಕಾಂಗ್ರೆಸ್ ಈ ತರದ ಒಂದು ಅರೋಗನ್ಸ್ ಮತ್ತು ಒಂದು ಹಠವಾದಿ ಮತ್ತು ಒಂದು ಪಾಳೆಗಾರಿಕೆ ಏನಂತೀವಿ, ಆ ಒಂದು ಮತ್ತು ಮೈನಾರಿಟಿ ಅಫಿನಿಟಿ ಇರುವಂತ ರಾಜಕಾರಣ ಮಾಡ್ತಾ ಅದ್ರ ರಿಯಾಕ್ಷನ್ ಬಂತಲ್ಲ, ಇದು ಬಿಜೆಪಿ VHP RSS ರಿಯಾಕ್ಷನ್. ಇದು ಈ ರಿಯಾಕ್ಷನ್ ಇಂದ ನನ್ನ ಇವತ್ತಿನ ಭಯ, ಈ ದೇಶದ ಜನಸಾಮಾನ್ಯನ ಮನಸ್ಥಿತಿ ಕೇವಲ ಧರ್ಮ ಆಗಿ ಅದರ್ ಥಿಂಗ್ಸ್, ಬೇರೆ ಉಪಜೀವನದ ದೈನಂದಿನ ಜೀವನದ ವಿಚಾರಗಳು ಗೌಣ ಆಗ್ತಿದಾವೆ ಅಂತ. ಇದು ಫಾಸ್ಟ್ ಫುಡ್ ಆಗ್ಬಿಡ್ತು, ಧರ್ಮದ ಗೌಣ ಆಗ್ತಿದಾವೆ ಅಂತ. ನೋಡಿ, ಈ ದೇಶವನ್ನ ವಿಭಜನೆ ಮಾಡಿದಂಥದ್ದೇ ಧರ್ಮದ ಆಧಾರದಲ್ಲಿ. ಅವತ್ತು ಕೂಡ ಕಾಂಗ್ರೆಸ್ಸಿನ ಮನಸ್ಥಿತಿ, ಅವರ ತುಷ್ಟೀಕರಣದ ಮನಸ್ಥಿತಿ, ಹೋರಾಟವನ್ನ ಮಾಡದ ಕಡಿಮೆ ಆಗಿದ್ದರ ಬೆಲೆ ಈ ದೇಶ ತೊತ್ತು. ದೇಶ ಡಿವೈಡ್ ಅವ್ರು ಹೇಳಿದ್ದಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಿರ್ಲಿಲ್ಲ, ಈಗಲೂ ಯಾರಾದ್ರೂ ಒಂದು ವಿಷಯ ಹೇಳ್ತೀನಿ. ವಿಭಜನೆ ಬಗ್ಗೆ, ದೇಶದ ವಿಭಜನೆ ಬಗ್ಗೆ ಮೊಟ್ಟ ಮೊದಲು ಅವರು ಬೇಕಾಗಿಲ್ಲ. ಅವ್ರು ಊಟ ಇಕ್ಬಾಲ್ ಹೇಳದಂತದ್ದು ಗೊತ್ತಾಯ್ತಾರೆ. ಯಾ ಸಾರೆ ಜಾ ಸೆ ಅಚ್ಚ ಬರ್ದ ಇಕ್ಬಾಲ್ ಅದನ್ನ ಹೇಳದಂತದ್ದು. ಆಮೇಲಿಂದ ಸಾವರ್ಕರ್ ಯಾವ ಪರ್ಸ್ಪೆಕ್ಟಿವ್ ಹೇಳ್ತು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇನೆ. ನಾವು ಈ ದೇಶದ ಒಳಗಡೆ ಕಳೆದ 500 ವರ್ಷಗಳ ಸತತ ಹೋರಾಟದ ನಂತರ, ಇದೇನು ಒಂದು ದಿನದ ಹೋರಾಟ ಅಂತಲ್ಲ, 500 ವರ್ಷಗಳ ಸತತ ಹೋರಾಟ ಬಲಿದಾನದ ನಂತರ ಈ ದೇಶದ ಒಬ್ಬ ಬಹುಸಂಖ್ಯಾತರ ಒಂದು ಅತ್ಯಂತ ಕನಸಾಗಿರ್ತಕ್ಕಂಥದ್ದು, ಆ ಕನಸನ್ನ ನನಸು ಮಾಡ್ತಂಥ ಸಂದರ್ಭದೊಳಗಡೆ ಹಾಸ್ಯಾಸ್ಪದವಾಗಿ, ಅನಾವಶ್ಯಕವಾಗಿ
ಈ ತರದ ನಕಾರಾತ್ಮಕ ಮನಸ್ಸಿಗೆ ನನ್ನ ಕೆಲಸ ಮಾಡ್ಬಿಡ್ಲಾ? ಒಂದ್ ಎರಡು ಪ್ರಶ್ನೆ ಕೇಳ್ತೀನಿ. ನನ್ನ ಕೆಲಸ ಮಾಡ್ಬಿಡ್ತೀನಿ.